Hello everyone. The next topic in first chapter of module 2 is controlled access. Here, controlled access, the stations consult one another to find which station has the right to send. ಅಂದರೆ ಯಾವ ಸ್ಟೇಷನ್ ಆದಮೇಲೆ ಯಾವ ಸ್ಟೇಷನ್ ಸೆಂಡ್ ಮಾಡಬೇಕು ಅಂತ ಆಲ್ರೆಡಿ ನೋಟ್ ಆಗಿರುತ್ತೆ. ಸೊ ಯಾವುದಕ್ಕೆ ರೈಟ್ ಇದೆ ನೆಕ್ಸ್ಟ್ ಸೆಂಡ್ ಮಾಡೋಕ್ಕೆ ಅಂತ ಕಂಟ್ರೋಲ್ಡ್ ಆ್ಯಕ್ಸಸ್ಸು ಸ್ಟೇಷನ್ಸ್ನ ಕನ್ಸಲ್ಟ್ ಮಾಡುತ್ತೆ. A station cannot send unless it has been authorized by other stations. ಅಂದರೆ ಅದು ಅಥರೈಸೇಷನ್ ತೊಗೊಂಡಿಲ್ಲ ಅಂದರೆ ಆ ಸ್ಟೇಷನು ಸೆಂಡ್ ಮಾಡೋಕ್ಕಾಗಲ್ಲ. Here we have 3 types in controlled access, that is the reservation, polling and token passing. In reservation, what happens means a station needs to make a reservation before sending data. ಅಂದರೆ ಇವಾಗ ಒಂದು ಸಿಸ್ಟಮಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಕನ್ಸಿಡರ್ ಮಾಡೋದು ನಾವು 1 ಸಿಸ್ಟಮಲ್ಲಿ 5 ಸ್ಟೇಷನ್ಸ್. ಸೊ 5 ಸ್ಟೇಷನ್ಸ್ ಇದೆ ಅಂದರೆ ದ ರಿಸರ್ವೇಷನ್ ಟೈಮ್ ಏನಾಗುತ್ತೆ 5 ಸ್ಲಾಟ್ಸ್ ಆಗಿ ಡಿವೈಡ್ ಆಗುತ್ತೆ. ಯಾವ ಸ್ಟೇಷನ್ನು ಡೇಟಾನ ಸೆಂಡ್ ಮಾಡಬೇಕು ಆ ಸ್ಲಾಟ್ ಯೂಸ್ ಮಾಡಿಕೊಂಡು ಅದು ಸೆಂಡ್ ಮಾಡ್ಬೋದು. ಸಿ ಇಲ್ಲಿ ಫಸ್ಟ್ ಡಯಾಗ್ರಾಮಲ್ಲಿ ಏನಾಗುತ್ತೆ, we have 5 stations in a system, so it is divided into 5 slots. So ಇಲ್ಲಿ 1 0 1 1 0. ಸೊ ಇದು 5th ಸ್ಲಾಟು, 4th ಸ್ಲಾಟು, 3rd, 2nd, 1st ಸ್ಲಾಟು. ಸೊ ಫಸ್ಟ್ ಸ್ಲಾಟಲ್ಲಿ ನೀವು ಡೇಟಾ ಸೆಂಡ್ ಮಾಡ್ತೀರಾ ಅಂದರೆ ದಟ್ ಈಸ್ ಫ್ರಮ್ ಡೇಟಾ ಸ್ಟೇಷನ್ 1. ಅದೇ ಥರ 3rd ಸ್ಲಾಟಿಂದ ಸೆಂಡ್ ಮಾಡ್ತೀರಾ ಅಂದರೆ ದಟ್ ಈಸ್ ಫ್ರಮ್ ಡೇಟಾ ಸ್ಟೇಷನ್ 3. ಅದೇ ಥರ 4ಇಂದ ಮಾಡ್ತೀರಾ ಅಂದರೆ ಇಟ್ ಈಸ್ ಫಾರ್ ಸ್ಟೇಷನ್ 4. ಇದು ಫಸ್ಟ್ ರಿಸರ್ವೇಷನ್ ಸ್ಲಾಟಲ್ಲಿ. ಸೆಕೆಂಡ್ ರಿಸರ್ವೇಷನ್ ಸ್ಲಾಟಲ್ಲಿ ವಿ ಹ್ಯಾವ್ ಸೆಂಡಿಂಗ್ ಓನ್ಲಿ ಫ್ರಮ್ ಸ್ಲಾಟ್ 1. ಅಂದರೆ ಸ್ಟೇಷನ್ 1 ಮಾತ್ರ ಸೆಂಡ್ ಮಾಡ್ತಿದೆ, ಬೇರೆ ಯಾವುದೇ ಸ್ಟೇಷನ್ಸ್ ಹತ್ರ ಸೆಂಡ್ ಮಾಡೋಕ್ಕೆ ಏನೂ ಇನ್ಫಾರ್ಮೇಷನ್ ಇಲ್ಲ. ಅದೇ ಥರ 3rd ಸ್ಟೇಷನಲ್ಲಿ ಯಾವುದೂ ಸೆಂಡ್ ಮಾಡ್ತಿಲ್ಲ. ಎಗೇನ್ ಇನ್ ದ ಸಿಸ್ಟಮ್ ವಿ ಹ್ಯಾವ್ ಓನ್ಲಿ 5 ಸ್ಟೇಷನ್ಸ್, ಹಾಗಾಗಿ ನಾವು 5 ಸ್ಲಾಟ್ಸ್ ಡಿವೈಡ್ ಮಾಡಿದ್ದೀವಿ. ಬಟ್ ಯಾವ ಸ್ಟೇಷನ್ನು ಫ್ರೇಮ್ನ ಸೆಂಡ್ ಮಾಡ್ತಾ ಇಲ್ಲ. ಸೊ ಎವ್ರಿಥಿಂಗ್ ಈಸ್ 0 0. Whichever station is sending, it has 1 in the time slot. Whichever is not sending, that will have 0 in the time slot. ಇದು ರಿಸರ್ವೇಷನ್. ಫಾರ್ ಎಕ್ಸಾಂಪಲ್ ನಿಮಗೆ ಸಿಸ್ಟಮಲ್ಲಿ n ಸ್ಟೇಷನ್ಸ್ ಇದೆ ಅಂದರೆ ಆ ರಿಸರ್ವೇಷನ್ ಸ್ಲಾಟ್ಸ್ನ ನೀವು n ನಂಬರ್ ಆಫ್ ಟೈಮ್ಸು ಡಿವೈಡ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ಒನ್ ಈಸ್ ಪೋಲಿಂಗ್. ಪೋಲಿಂಗ್ ಅಂದರೆ ಏನಾಗುತ್ತೆ, here this topology works when one device is designed as a primary station and the other device as secondary station. ಅಂದರೆ ಇಲ್ಲಿ ಒಂದು ಪ್ರೈಮರಿ ಸ್ಟೇಷನು ಇನ್ನೊಂದು ಸೆಕೆಂಡರಿ ಸ್ಟೇಷನ್ ಅಂತ ಆಲ್ರೆಡಿ ಡಿವೈಡ್ ಆಗಿರುತ್ತೆ. ಸೊ ದಿಸ್ ಈಸ್ ಅ ಪ್ರೈಮರಿ ಸ್ಟೇಷನ್ ಆ್ಯಂಡ್ ದೀಸ್ 2 ಆರ್ ಸೆಕೆಂಡರಿ ಸ್ಟೇಷನ್ಸ್. ಓಕೆನಾ. ಇಲ್ಲಿ ನಮಗಿರೋದು 2 ಮೆಥಡ್ಸ್ ಇದೆ, ಒಂದು ಪೋಲಿಂಗು, ಇನ್ನೊಂದು ಸೆಲೆಕ್ಟ್. ಫಸ್ಟ್ ಸೆಲೆಕ್ಟ್ ಮೆಥಡ್ ನೋಡೋಣ. ಇಲ್ಲೇನಾಗುತ್ತೆ, ದ ಸೆಲೆಕ್ಟ್ ಫಂಕ್ಷನ್ ಈಸ್ ಯೂಸ್ಡ್ ವೆನ್ ಎವರ್ ದ ಪ್ರೈಮರಿ ಡಿವೈಸ್ ಹ್ಯಾಸ್ ಸಮಥಿಂಗ್ ಟು ಸೆಂಡ್. ಅಂದರೆ ಇದೇನಾದ್ರು ಸೆಂಡ್ ಮಾಡೋದಿದ್ದರೆ ಆವಾಗ ನಾವು ಸೆಲೆಕ್ಟ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಅಂದರೆ ಏನು ಮಾಡುತ್ತೆ ಇದು, ಫಸ್ಟಲ್ಲಿ ಏನು ಮಾಡುತ್ತೆ, ಸೆಲೆಕ್ಟ್ ಅಂತ ಮೆಸೇಜು ಇದಕ್ಕೆ ಸೆಂಡ್ ಮಾಡುತ್ತೆ. ಓಕೆನಾ. ಸೊ ಇಟ್ ಕ್ಯಾನ್ ಬಿ ಅಕ್ಸೆಪ್ಟೆಡ್. ಇದು ಸೆಲೆಕ್ಟ್ ಮಾಡ್ಕೋಬೋದಾ ಅಂದರೆ ರಿಸೀವ್ ಮಾಡ್ಕೋಬೋದಾ ಅಂತ. ರಿಸೀವ್ ಮಾಡ್ಕೋಬೋದು ಅಂದರೆ ಆವಾಗ ಇದು ವಾಪಸ್ ಅಕ್ನಾಲಜ್ಮೆಂಟ್ ಸೆಂಡ್ ಮಾಡುತ್ತೆ. ಸೊ ರಿಸೀವ್ ಮಾಡ್ಕೋಬೋದು ಅಂತ ಗೊತ್ತಾದ್ಮೇಲೆ ಇದು ಡೇಟಾ ಸೆಂಡ್ ಮಾಡುತ್ತೆ. ಡೇಟಾ ಬಂದಿದ್ದಕ್ಕೆ ಅಕ್ನಾಲಜ್ಮೆಂಟ್ ಸಿಗುತ್ತೆ. ದಿಸ್ ಇಸ್ ದ ಪ್ರೋಸೆಸ್ ಆಫ್ ಸೆಲೆಕ್ಟ್. ಬಟ್ ಪೋಲಿಂಗಲ್ಲಿ ಏನಾಗುತ್ತೆ, ಯಾವಾಗ ನಿಮಗೆ ಪ್ರೈಮರಿ ಸ್ಟೇಷನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಕೆಪಾಸಿಟಿ ಇರುತ್ತೆ ಆವಾಗ ಇಟ್ ವಿಲ್ ಯೂಸ್ ಅ ಪೋಲಿಂಗ್ ಸ್ಟೇಷನ್. ಅಂದರೆ ಇವಾಗ ಇದು ರಿಸೀವ್ ಮಾಡ್ಕೋಬೇಕು ಪ್ರೈಮರಿ ಸ್ಟೇಷನು, ಬಟ್ ಇದೇನು ಮಾಡುತ್ತೆ, ಸೆಕೆಂಡರಿ ಸ್ಟೇಷನಲ್ಲಿ ಫಸ್ಟ್ ಸಿಸ್ಟಮ್ಗೆ ಪೋಲ್ ಅಂತ ಮೆಸೇಜ್ ಕಳಿಸುತ್ತೆ. ಅಂದರೆ ಎಯಿಂದ ಏನಾದರೂ ಸೆಂಡ್ ಮಾಡೋದಿದೆಯಾ ಪ್ರೈಮರಿ ಸ್ಟೇಷನ್ಗೆ ಅಂತ. ಸೊ ಪೋಲ್ ಅಂದರೆ ನಾನು ರೆಡಿ ಇದ್ದೀನಿ ರಿಸೀವ್ ಮಾಡ್ಕೊಡೋಕ್ಕೆ, ನಿಮ್ಮ ಹತ್ರ ಏನಾದರೂ ಇದೆಯಾ ಸೆಂಡ್ ಮಾಡೋಕ್ಕೆ. NAK ಅಂದರೆ ನ್ಯಾಕ್ ಅಂತ ಇನ್ಫಾರ್ಮೇಷನ್ನು ಇದು ವಾಪಸ್ ಕಳಿಸುತ್ತೆ. ಓಕೆ. ಸೊ ಅಂದರೆ ನನ್ನ ಹತ್ರ ಏನೂ ಇಲ್ಲ ಸೆಂಡ್ ಮಾಡೋಕ್ಕೆ ಅಂತ. ಸೊ ನಥಿಂಗ್ ಟು ಸೆಂಡ್ ಅಂತ. ಸೊ ಅವಾಗೇನು ಮಾಡುತ್ತೆ, ಸೆಕೆಂಡರಿಯಲ್ಲಿರೋ ಇನ್ನೊಂದು ಸಿಸ್ಟಮ್, ಇದು A ಸಿಸ್ಟಮ್ದಾಯಿತು, ನೆಕ್ಸ್ಟ್ B ಸಿಸ್ಟಮ್ಗೆ ಸೆಂಡ್ ಮಾಡುತ್ತೆ. ಸೊ ಇದಕ್ಕೆ ಪೋಲ್ ಅಂತ ಕೇಳುತ್ತೆ, ನಿಮ್ಮ ಹತ್ರ ಏನಾದ್ರು ಸೆಂಡ್ ಮಾಡೋಕ್ಕಿದೆಯಾ ಡೇಟಾ ನನಗೆ. ಸೊ ಅವಾಗ ಇದ್ರ ಹತ್ರ ಡೇಟಾ ಇದ್ದರೆ ಡೇಟಾನ ಸೆಂಡ್ ಮಾಡುತ್ತೆ. ಇದು ವಾಪಸ್ ಡೇಟಾ ಬಂದಿದ್ದಕ್ಕೆ ಅಕ್ನಾಲಜ್ಮೆಂಟ್ನ ಸೆಂಡ್ ಮಾಡುತ್ತೆ. ಸೊ ಇಟ್ ಈಸ್ ಅ ಪೋಲಿಂಗ್ ಮೆಥಡ್. ಸೊ ಪೋಲಿಂಗಲ್ಲಿ ವಿ ಆರ್ ಯೂಸಿಂಗ್ ಸೆಲೆಕ್ಟ್ ಆ್ಯಂಡ್ ಪೋಲಿಂಗ್. ಓಕೆ. ನೆಕ್ಸ್ಟ್ ಥರ್ಡ್ ಒನ್ ಈಸ್ ಟೋಕನ್ ಪಾಸಿಂಗ್. ಟೋಕನ್ ಪಾಸಿಂಗಲ್ಲಿ ಏನಾಗುತ್ತೆ, ಯಾರ ಹತ್ರ ಟೋಕನ್ ಇರುತ್ತೆ ಅವ್ರು ಮಾತ್ರ ಸೆಂಡ್ ಮಾಡೋಕ್ಕೆ ಸಾಧ್ಯ. ಓಕೆನಾ. ಫಾರ್ ಎಕ್ಸಾಂಪಲ್
ಇನ್ ಅ ಸಿಸ್ಟಮ್ ವಿ ಹ್ಯಾವ್ 5 ಸ್ಟೇಷನ್ಸ್. ಸೊ ಟೋಕನ್ ಏನಾಗುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ, ಒಂದು ಸ್ಟೇಷನ್ ಆದಮೇಲೆ ಇನ್ನೊಂದು ಸ್ಟೇಷನ್ಗೆ, ಅದಾದಮೇಲೆ ಇನ್ನೊಂದು ಸ್ಟೇಷನ್ಗೆ ಅಂತ. ಸೊ ಯಾರ ಹತ್ರ ಟೋಕನ್ ಇರುತ್ತೆ, ದೇ ಕ್ಯಾನ್ ಏಬಲ್ ಟು ಟ್ರಾನ್ಸ್ಫರ್ ದ ಡೇಟಾ. ಸೊ ಹಿಯರ್ ವಿ ಹ್ಯಾವ್ logical ring. It is divided into 4 types, that is the physical ring, dual ring, bus ring and star ring. ಇಲ್ಲಿ ಏನಾಗುತ್ತೆ, ಈ ಟೋಕನ್ನ ಮ್ಯಾನೇಜ್ ಮಾಡೋಕ್ಕೆ ನಮಗೆ ಟೋಕನ್ ಮ್ಯಾನೇಜ್ಮೆಂಟ್ ಅಂತ ಒಂದು ಸಿಸ್ಟಮ್ ಬೇಕಾಗುತ್ತೆ. ಟೋಕನ್ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಅಂದರೆ, ಟೋಕನ್ ಯಾರ ಹತ್ರ ಇದೆ, ಅಕಸ್ಮಾತ್ ಟೋಕನ್ ಲಾಸ್ ಆಯಿತಾ, ಟೋಕನ್ ಲಾಸ್ ಆಗಿಲ್ವಾ, ಸೊ ಟೋಕನ್ನ ಯಾರಾದ್ಮೇಲೆ ಯಾರಿಗೆ ಕರೆಕ್ಟಾಗಿ ಪಾಸ್ ಮಾಡ್ತಿದ್ದಾರಾ ಇಲ್ವಾ, ಈ ಥರ ಎಲ್ಲ ಮ್ಯಾನೇಜ್ ಮಾಡೋಕ್ಕೆ ಹಿಯರ್ ವಿ ಆರ್ ಯೂಸಿಂಗ್ ಎ ಟೋಕನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಟೋಕನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಜೊತೆಯಲ್ಲಿ ಎಷ್ಟು ಸಿಸ್ಟಮ್ಸ್ ಇರುತ್ತೆ, ಎಷ್ಟು ಸ್ಟೇಷನ್ಸ್ ಇರುತ್ತೆ ರಿಂಗಲ್ಲಿ, ಆ ಫಾರ್ಮಲ್ಲಿ ನಾವು ಡಿಸೈನ್ ಮಾಡಿರ್ತೀವಿ. ನಾವು ಇಲ್ಲಿ ತೊಗೊಂಡ್ರೆ ಎಕ್ಸಾಂಪಲಿ ವಿ ಹ್ಯಾವ್ ಓನ್ಲಿ 4 ಸ್ಟೇಷನ್ಸ್. ಸೊ 1 2 3 4 ಫಿಸಿಕಲ್ ರಿಂಗಲ್ಲಿ ಏನಾಗುತ್ತೆ, ಟೋಕನ್ನು ಫಸ್ಟ್ ಈ ಸಿಸ್ಟಮ್ ಹತ್ರ ಇರುತ್ತೆ, ಆಮೇಲೆ ಈ ಸಿಸ್ಟಮ್. ಇದನ್ನು ಏನಂತ ಕರೀತಾರೆ, ಪ್ರೆಸಿಡೆನ್ಸ್ ಆ್ಯಂಡ್ ಮುಂದಿನ ಸ್ಟೇಷನ್ ಯಾವುದಿದೆ ಅದನ್ನು ಪ್ರೆಡೆಸೆಸಾರ್ ಅಂತ ಕರೀತಾರೆ, ಹಿಂದಿನ ಸ್ಟೇಷನ್ ಯಾವುದಿದೆ ಅದನ್ನು ಸಕ್ಸೆಸಾರ್ ಅಂತ ಕರೀತಾರೆ. ಮುಂದಿನ ಸ್ಟೇಷನ್ಗೆ ಸಕ್ಸೆಸರ್ ಅಂತ ಕರೀತಾರೆ, ಹಿಂದಿನ ಸ್ಟೇಷನ್ಗೆ ಪ್ರೆಡೆಸೆಸಾರ್ ಅಂತ ಕರೀತಾರೆ. ಸೊ ಪ್ರೆಡೆಸೆಸಾರ್ ಅಂದರೆ ಪ್ರೀವಿಯಸ್ ಸ್ಟೇಷನ್. ಸೊ ಯಾರ ಹತ್ರ ಟೋಕನ್ ಇದೆ ಅದು ಬಿಟ್ಟು ಪ್ರೀವಿಯಸ್ ಸ್ಟೇಷನ್ಗೆ ಪ್ರೆಡೆಸೆಸಾರ್ ಅಂತಾರೆ. ಸೊ ಯಾರ ಹತ್ರ ಟೋಕನ್ ಇರುತ್ತೆ ದಟ್ ಈಸ್ ಅ ಕರೆಂಟ್ ಸ್ಟೇಷನ್. ನೆಕ್ಸ್ಟು ಸಕ್ಸೆಸಾರ್ ಅಂದರೆ ಯಾರ ಹತ್ರ ನೆಕ್ಸ್ಟ್ ಟೋಕನ್ ಹೋಗಬೇಕು ಅವ್ರದ್ದು ನೆಕ್ಸ್ಟ್ ಸ್ಟೇಷನ್. ಓಕೆ, ಇಲ್ಲೇನಾಗುತ್ತೆ, ಟೋಕನ್ನು ಫಸ್ಟ್ ಈ ಸಿಸ್ಟಮ್ ಹತ್ರ ಇರುತ್ತೆ, ಆಮೇಲೆ ಈ ಸಿಸ್ಟಮ್ ಹತ್ರ ಇರುತ್ತೆ, ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ ಈ ಥರ. ಓಕೆನಾ. ಸೊ ಇವಾಗ ಇದ್ರ ಹತ್ರ ಟೋಕನ್ ಬರುತ್ತೆ, ಇದು ಏನಾದರೂ ಇನ್ಫಾರ್ಮೇಷನ್ ಇದ್ದರೆ ಸೆಂಡ್ ಮಾಡಿಬಿಡುತ್ತೆ. ನೆಕ್ಸ್ಟ್ ಇದ್ರ ಹತ್ರ ಟೋಕನ್ ಬರುತ್ತೆ, ಇದು ಸೆಂಡ್ ಮಾಡುತ್ತೆ. ಸೊ ಅದೇ ಥರ ಸಿಸ್ಟಮಲ್ಲಿ ಎಷ್ಟು ಸ್ಟೇಷನ್ಸ್ ಇದೆ ಎಲ್ಲ ಸ್ಟೇಷನ್ಸ್ ಮುಗಿಯೋವರೆಗೂ ಮತ್ತೆ 1 ಸೆಂಡ್ ಮಾಡೋಕ್ಕಾಗಲ್ಲ. ಸೊ ಟೋಕನ್ ನಿಮ್ಗೆ ಹಿಂಗೆ ಪಾಸ್ ಆದಮೇಲೇ 1 ಸೆಂಡ್ ಮಾಡೋಕ್ಕಾಗೋದು. ಇದರ ಡಿಸಡ್ವಾಂಟೇಜ್ ಏನಂದರೆ, ಮಧ್ಯದಲ್ಲಿ ಲಿಂಕ್ ಏನಾದರೂ ಬ್ರೇಕ್ ಆದರೆ ದ ಹೋಲ್ ಸಿಸ್ಟಮು ಬ್ರೇಕ್ ಆಗುತ್ತೆ, ಟೋಕನ್ ಲಾಸ್ ಆಗೋ ಚಾನ್ಸಸ್ ಇರುತ್ತೆ, ಡೇಟಾನು ನಿಮಗೆ ಕೊಲಿಷನ್ ಆಗುತ್ತೆ ಮತ್ತು ಲಾಸ್ ಆಗುತ್ತೆ. ನೆಕ್ಸ್ಟ್ ಒನ್ ಈಸ್ ಡ್ಯೂಯಲ್ ರಿಂಗ್ ಅಂದರೆ ಏನು, ಸೇಮ್ ಇದು ಅಷ್ಟೇ ಫಿಸಿಕಲ್ ರಿಂಗ್ ಥರನೇ ಪಾಸ್ ಆಗ್ತಾ ಇರುತ್ತೆ. ಇಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಒಂದು ಆಕ್ಸಿಲರಿ ರಿಂಗ್ನ ಫಾರ್ಮ್ ಮಾಡಿರ್ತೀವಿ. ಅಕಸ್ಮಾತ್ ಈ ಲಿಂಕ್ ಏನಾದರೂ ಫೇಲ್ ಆದರೆ ಆವಾಗ ಈ ಲಿಂಕ್ನ ಯೂಸ್ ಮಾಡಿಕೊಂಡು ಟೆಂಪ್ರರಿ ಇದು ರಿಪೇರ್ ಆಗೋವರೆಗೂ ಟೆಂಪರರಿ ಇದನ್ನು ಯೂಸ್ ಮಾಡಿಕೊಂಡು ಟೋಕನ್ನ ಪಾಸ್ ಮಾಡ್ತಾ ಇರ್ತೀವಿ. ದಿಸ್ ಈಸ್ ಅ ಡ್ಯೂಯಲ್ ರಿಂಗ್. ನೆಕ್ಸ್ಟ್ ಬಸ್ ರಿಂಗಲ್ಲಿ ಏನಾಗುತ್ತೆ, ಒಂದು ಮೇನ್ ಕೇಬಲ್ ಇರುತ್ತೆ, ಅದಕ್ಕೆ ಎಲ್ಲ ಸಿಸ್ಟಮ್ಸು ಕನೆಕ್ಟ್ ಆಗಿರುತ್ತೆ. ಸೊ ಯಾವ ಸಿಸ್ಟಮ್ ಹತ್ರ ನಿಮಗೆ ಟೋಕನ್ ಹೋಗಬೇಕು ಅಂದರೆ ಇವಾಗ ಸ್ಟೇಷನ್ 1 ನಿಮಗೆ ಸೆಂಡ್ ಮಾಡೋಕ್ಕೆ ಡೇಟಾ ಇದೆ ಅಂತಂದರೆ ಅದರ ಹತ್ರ ಟೋಕನ್ ಇರುತ್ತೆ. ನೆಕ್ಸ್ಟ್ ಸ್ಟೇಷನ್ 4 ಸೆಂಡ್ ಮಾಡಬೇಕು ಅಂದರೆ ಆ ಟೋಕನ್ನ ಸ್ಟೇಷನ್ 4ಗೆ ಪಾಸ್ ಮಾಡ್ತಾರೆ. ಸೊ ಅದನ್ನು ಮೇಂಟೈನ್ ಮಾಡೋದು ಈ ಮೇನ್ ಕೇಬಲ್ ಅಂತ ಅದು ಮೇಂಟೈನ್ ಮಾಡುತ್ತೆ. ಸೊ ದಿಸ್ ಈಸ್ ಅ ಬಸ್ ರಿಂಗ್. ನೆಕ್ಸ್ಟ್ ಒನ್ ಈಸ್ ಸ್ಟಾರ್ ರಿಂಗ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಮಿಡಲಲ್ಲಿ ಹಬ್ ಇರುತ್ತೆ. ಓಕೆನಾ, ಈ ಹಬ್ಬು ಎಲ್ಲ ಸ್ಟೇಷನ್ಸ್ನು ಮೇಂಟೈನ್ ಮಾಡ್ತಿರುತ್ತೆ. ಸೊ ನಿಮಗೇನೈತೆ, ಹಬ್ಬು ಯಾರ ಹತ್ರ ಡೇಟಾ ಸೆಂಡ್ ಮಾಡೋಕ್ಕಿದೆ ಅವ್ರಿಗೆ ಟೋಕನ್ನ ಪಾಸ್ ಮಾಡುತ್ತೆ. ಇಲ್ಲಿಂದ ಟೋಕನ್ ಪಾಸ್ ಆಗುತ್ತೆ, ಡೇಟಾ ಸೆಂಡ್ ಮಾಡಿದ್ಮೇಲೆ ಟೋಕನ್ ವಾಪಸ್ ಮಾಡುತ್ತೆ. ಮತ್ತು ಅಕಸ್ಮಾತ್ ಈ 4th ಸ್ಟೇಷನ್ ಡೇಟಾ ಸೆಂಡ್ ಮಾಡಬೇಕು ಅಂದರೆ ಇದು ಟೋಕನ್ ಪಾಸ್ ಮಾಡುತ್ತೆ, ಡೇಟಾ ಸೆಂಡ್ ಮಾಡಿದ್ಮೇಲೆ ಮತ್ತೆ ಟೋಕನ್ನ ವಾಪಸ್ಸು ಹಬ್ಗೆ ಸೆಂಡ್ ಮಾಡುತ್ತೆ. ಸೊ ದಿಸ್ ಈಸ್ ದ ಮೆಥಡ್ ಯೂಸ್ಡ್ ಇನ್ ದ ಸ್ಟಾರ್ ರಿಂಗ್. This completes a chapter 1 in module 2.